ಬಾಹ್ಯಾಕಾಶದಲ್ಲಿ ಭಾರತ ಇತಿಹಾಸ ನಿರ್ಮಿಸಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಮಿಷನ್ ಯಶಸ್ವಿಯಾಗಿ ಲ್ಯಾಂಡ್ ಆಗಿದೆ. ನಮ್ಮ ಹೆಮ್ಮೆಯ ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಮುತ್ತೈತಿದ್ದಾರೆ. ವಿಶೇಷ ಅಂದ್ರೆ ಶುಕ್ಲಾಗೂ ನಮ್ಮ ಧಾರವಾಡಕ್ಕೂ ಲಿಂಕ್ ಇದೆ. ಏನದು ನೋಡಿ. देशवासियों के लिए आपके प्यार और आशीर्वाद से सुरक्षित मैं इंटरनेशनल स्पेस स्टेशन पे पहुंच चुका हूं. ಇಡೀ ಭಾರತೀಯರು ಹೆಮ್ಮೆ ಪಡೋ ಕ್ಷಣ. ಬಾಹ್ಯಾಕಾಶದಲ್ಲಿ ಭಾರತ ಪರಾಕ್ರಮ ಮೆರೆದ ಸಮಯ. ಇದು ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಕಾಲಿಟ್ಟ ರೋಮಾಂಚನಕಾರಿ ದೃಶ್ಯ. Space station is next to cross the hatchway, and warm hugs all around, and applause breaking out here inside of. ಬಾನಂಗಳದಲ್ಲಿ ಇತಿಹಾಸ ನಿರ್ಮಿಸಿದ ಭಾರತ. ಬಾಹ್ಯಾಕಾಶಕ್ಕೆ ಮುತ್ತಿಟ್ಟ ಶುಭಾಂಶು ಶುಕ್ಲಾ. Shubhanshu Shukla, astronaut number 634. ಕೋಟಿ ಕೋಟಿ ಭಾರತೀಯರ ಕನಸು ನನಸಾಗಿದೆ. ಅಮೆರಿಕಾದಿಂದ ಉಡಾವಣೆಯಾಗಿದ್ದ ಆಕ್ಸಿಯಂ 4 ಮಿಷನ್ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದೆ. ಯಾವುದೇ ಅಡೆತಡೆ ಇಲ್ಲದೆ ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. 41 ವರ್ಷಗಳ ಬಳಿಕ ಭಾರತೀಯ ಗಗನಯಾನಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದ್ದಾರೆ. ಶುಭಾಂಶು ಶುಕ್ಲಾ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿ ಇತಿಹಾಸ ನಿರ್ಮಿಸಿದ್ದಾರೆ. ಐಎಸ್ಎಸ್ಗೆ ಲ್ಯಾಂಡ್ ಆದ 2ನೇ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದ 4ರನ್ನ ಅಲ್ಲಿದ್ದ ಗಗನಯಾತ್ರಿಗಳು ಬರಮಾಡಿಕೊಂಡ್ರು. ಶುಭಾಂಶು ಶುಕ್ಲಾ, ಸ್ಲಾವೋಜ್ ಒಜನಸ್ಕಿ, ಬಿಸಿಲಿವಿಸ್ಕಿ ಹಾಗೆ ಟೈಬರ್ ಕಾಪೂರ್ ಅನ್ನ ಗಗನಯಾತ್ರಿಗಳು ತಬ್ಬಿಕೊಂಡು ಸ್ವಾಗತ ಕೋರಿದ್ರು. International Space Station on her 5th flight, second member of Axiom Space. 14 ದಿನ ಬಾಹ್ಯಾಕಾಶದಲ್ಲಿ ಪ್ರಯೋಗ. ಬಾಹ್ಯಾಕಾಶಕ್ಕೆ ಧಾರವಾಡದ ಮೆಂತ್ಯ. ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಜೊತೆ ಧಾರವಾಡದ ಮೆಂತ್ಯ, ಒಣಬೀಜ, ಹಸಿರು ಕಾಳು ಕೂಡ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿವೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಶುಭಾಂಶು ಜೊತೆ ಹಸಿರು ಕಾಳು, ಮೆಂತ್ಯ ಹಾಗೂ ಹಲವು ಒಣ ಬೀಜಗಳನ್ನು ಐಎಸ್ಎಸ್ಗೆ ಕಳಿಸಿದೆ. ಗಗನಯಾತ್ರಿಗಳ ಪೌಷ್ಟಿಕಾಂಶದ ಅಗತ್ಯಗಳನ್ನು ಪೂರೈಸಲು ಹೆಸರುಕಾಳು, ಮೆಂತೆಕಾಳುಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದೆ. ಬಾಹ್ಯಾಕಾಶ ಪರಿಸರದಲ್ಲಿ ಇವುಗಳನ್ನು ಬೆಳೆಯುವ ಸಾಮರ್ಥ್ಯದ ಬಗ್ಗೆ ಅಧ್ಯಯನ ಮಾಡಲಾಗುತ್ತೆ. ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಭಾರತದ ಕನಸನ್ನ ನನಸಾಗಿಸಿದ್ದಾರೆ. ಈ ಮೂಲಕ ಭಾರತಕ್ಕೂ ಶುಕ್ಲದಶೆ ಶುರುವಾಗಿದೆ. ಬಾಹ್ಯಾಕಾಶದಲ್ಲಿ ಭಾರತ ಮತ್ತಷ್ಟು ಪರಾಕ್ರಮ ಮೆರೆಯಲಿ. Astronaut number 634. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಹ್ಯಾಕಾಶದಲ್ಲಿ ಭಾರತ ಇತಿಹಾಸ ನಿರ್ಮಿಸಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಮಿಷನ್ ಯಶಸ್ವಿಯಾಗಿ ಲ್ಯಾಂಡ್ ಆಗಿದೆ. ನಮ್ಮ ಹೆಮ್ಮೆಯ ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಮುತ್ತೈತಿದ್ದಾರೆ. ವಿಶೇಷ ಅಂದ್ರೆ ಶುಕ್ಲಾಗೂ ನಮ್ಮ ಧಾರವಾಡಕ್ಕೂ ಲಿಂಕ್ ಇದೆ. ಏನದು ನೋಡಿ. देशवासियों के लिए आपके प्यार और आशीर्वाद से सुरक्षित मैं इंटरनेशनल स्पेस स्टेशन पे पहुंच चुका हूं. ಇಡೀ ಭಾರತೀಯರು ಹೆಮ್ಮೆ ಪಡೋ ಕ್ಷಣ. ಬಾಹ್ಯಾಕಾಶದಲ್ಲಿ ಭಾರತ ಪರಾಕ್ರಮ ಮೆರೆದ ಸಮಯ. ಇದು ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಕಾಲಿಟ್ಟ ರೋಮಾಂಚನಕಾರಿ ದೃಶ್ಯ. Space station is next to cross the hatchway, and warm hugs all around, and applause breaking out here inside of.
ಅಂಗಳದಲ್ಲಿ ಇತಿಹಾಸ ನಿರ್ಮಿಸಿದ ಭಾರತ. ಬಾಹ್ಯಾಕಾಶಕ್ಕೆ ಮುತ್ತಿಟ್ಟ ಶುಭಾಂಶು ಶುಕ್ಲಾ. Shubhanshu Shukla, astronaut number 634. ಕೋಟಿ ಕೋಟಿ ಭಾರತೀಯರ ಕನಸು ನನಸಾಗಿದೆ. ಅಮೆರಿಕಾದಿಂದ ಉಡಾವಣೆಯಾಗಿದ್ದ ಆಕ್ಸಿಯಂ 4 ಮಿಷನ್ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದೆ. ಯಾವುದೇ ಅಡೆತಡೆ ಇಲ್ಲದೆ ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. 41 ವರ್ಷಗಳ ಬಳಿಕ ಭಾರತೀಯ ಗಗನಯಾನಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದ್ದಾರೆ. ಶುಭಾಂಶು ಶುಕ್ಲಾ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿ ಇತಿಹಾಸ ನಿರ್ಮಿಸಿದ್ದಾರೆ. ಐಎಸ್ಎಸ್ಗೆ ಲ್ಯಾಂಡ್ ಆದ 2ನೇ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದ 4ರನ್ನ ಅಲ್ಲಿದ್ದ ಗಗನಯಾತ್ರಿಗಳು ಬರಮಾಡಿಕೊಂಡ್ರು. ಶುಭಾಂಶು ಶುಕ್ಲಾ, ಸ್ಲಾವೋಸ್ ಒಜೆನೆಸ್ಕಿ, ವಿಸ್ನಿವಿಸ್ಕಿ ಹಾಗೆ ಟೈಬರ್ ಕಾಪೂರನ್ನ ಗಗನಯಾತ್ರಿಗಳು ತಬ್ಬಿಕೊಂಡು ಸ್ವಾಗತ ಕೋರಿದ್ರು. International Space Station on her 5th flight, second as a member of Axiom Space. 14 ದಿನ ಬಾಹ್ಯಾಕಾಶದಲ್ಲಿ ಪ್ರಯೋಗ. ಬಾಹ್ಯಾಕಾಶಕ್ಕೆ ಧಾರವಾಡದ ಮೆಂತ್ಯ. ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಜೊತೆ ಧಾರವಾಡದ ಮೆಂತ್ಯ, ಒಣಬೀಜ, ಹಸಿರು ಕಾಳು ಕೂಡ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿವೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಶುಭಾಂಶು ಜೊತೆ ಹಸಿರು ಕಾಳು, ಮೆಂತ್ಯ ಹಾಗೂ ಹಲವು ಒಣ ಬೀಜಗಳನ್ನು ಐಎಸ್ಎಸ್ಗೆ ಕಳಿಸಿದೆ. ಗಗನಯಾತ್ರಿಗಳ ಪೌಷ್ಟಿಕಾಂಶದ ಅಗತ್ಯಗಳನ್ನು ಪೂರೈಸಲು ಹೆಸರುಕಾಳು, ಮೆಂತೆಕಾಳುಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದೆ. ಬಾಹ್ಯಾಕಾಶ ಪರಿಸರದಲ್ಲಿ ಇವುಗಳನ್ನು ಬೆಳೆಯುವ ಸಾಮರ್ಥ್ಯದ ಬಗ್ಗೆ ಅಧ್ಯಯನ ಮಾಡಲಾಗುತ್ತೆ. ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಭಾರತದ ಕನಸನ್ನ ನನಸಾಗಿಸಿದ್ದಾರೆ. ಈ ಮೂಲಕ ಭಾರತಕ್ಕೂ ಶುಕ್ಲ ದಶೆ ಶುರುವಾಗಿದೆ. ಬಾಹ್ಯಾಕಾಶದಲ್ಲಿ ಭಾರತ ಮತ್ತಷ್ಟು ಪರಾಕ್ರಮ ಮೆರೆಯಲಿ. Astronaut number 634. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಹ್ಯಾಕಾಶದಲ್ಲಿ ಭಾರತ ಇತಿಹಾಸ ನಿರ್ಮಿಸಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಮಿಷನ್ ಯಶಸ್ವಿಯಾಗಿ ಲ್ಯಾಂಡ್ ಆಗಿದೆ. ನಮ್ಮ ಹೆಮ್ಮೆಯ ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಮುತ್ತಿಟ್ಟಿದ್ದಾರೆ. ವಿಶೇಷ ಅಂದ್ರೆ ಶುಕ್ಲಾಗೂ ನಮ್ಮ ಧಾರವಾಡಕ್ಕೂ ಲಿಂಕ್ ಇದೆ. ಏನದು ನೋಡಿ.